ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ ಸಮಸ್ತತನವೇ ನಮೋ ನಮಃ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಶಾವತಾರ ಸ್ತುತಿಯ ಅರ್ಥಚಿಂತನವನ್ನು ಈ ಅಧಿಕ ಮಾಸದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆಯ ದಿನ 7ನೆಯ ಶ್ಲೋಕದಲ್ಲಿ ವರಾಹರೂಪಿ ಭಗವಂತನ ವಿಶೇಷವಾದ ವರ್ಣನೆ ಇರುವ ಶ್ಲೋಕವನ್ನು ನಾವು ತಿಳಿದುಕೊಂಡೆವು. 8ನೆಯ ಶ್ಲೋಕದಲ್ಲಿ ದಶ ಅವತಾರಗಳಲ್ಲಿಯ ಮುಂದಿನ ಅವತಾರವಾದ ನರಸಿಂಹದೇವರ ಅವತಾರವನ್ನು ವರ್ಣನ ಮಾಡಿ ಶ್ಲೋಕವನ್ನು ತಿಳಿಸ್ತಾ ಇದ್ದಾರೆ ವಾದಿರಾಜಸ್ವಾಮಿಗಳು. ಶ್ಲೋಕ ಈ ರೀತಿಯಾಗಿ ಇದೆ. ದಂಭೋಲಿ ತೀಕ್ಷ್ಣನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತಮಾಂ. ಈ ಸುಂದರವಾದ ಅಶ್ವಧಾಟಿಯ ಶ್ಲೋಕ ಭಾಗವತದ ಸಪ್ತಮ ಸ್ಕಂದದಲ್ಲಿ ಬರುವಂತಹ ನರಸಿಂಹದೇವರ ಇಡಿಯಾದ ಕಥೆಯನ್ನು, ಅದರ ಚಿತ್ರಣವನ್ನು ಸಂಕ್ಷಿಪ್ತವಾಗಿ ನಮ್ಮ ಕಣ್ಣ ಮುಂದೆ ತರಿಸುವಂತಹದ್ದು. ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಬೆಂಕಿಯಾಗಿ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸುಟ್ಟು ಹಾಕುವಂತಹ ನರಸಿಂಹದೇವರ ಸ್ಮರಣೆ ಈ ಶ್ಲೋಕದಿಂದ ನಾವೆಲ್ಲ ಮಾಡಬೇಕು. ವಾದಿರಾಜಸ್ವಾಮಿಗಳು ನರಸಿಂಹದೇವರ ವರ್ಣನೆಯನ್ನು ಈ ಶ್ಲೋಕದಲ್ಲಿ ಮಾಡುತ್ತಾ ಪ್ರಾರ್ಥನೆಯನ್ನು ಕೊನೆಯಲ್ಲಿ ಮಾಡುತ್ತಾರೆ. ನೃಹರೇ ಮಾಂ ಪಾಹಿ, ಓ ನರಸಿಂಹದೇವರೇ ಕೃಪಯ ನನ್ನನ್ನು ತುಂಬ ಪ್ರೀತಿಯಿಂದ ದಯೆ ತೋರಿಸಿ ಕರುಣೆಯಿಂದ ರಕ್ಷಿಸು. ಪಾಹಿ, ಎಂತಹ ನರಸಿಂಹದೇವರು ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳಿದಾಗ ಅದಕ್ಕೆ ಅವರ ಅವತಾರದ ಕಥಾನಕಗಳನ್ನು ಸೂಚಿಸುವ ವರ್ಣನೆಯನ್ನು, ವಿಶ್ಲೇಷಣೆಯನ್ನು ಈ ಶ್ಲೋಕ ತಿಳಿಸಿಕೊಡುತ್ತಾ ಇದೆ. ದಂಬೋಲಿ ತೀಕ್ಷ್ಣ ನಖ ಸಂಭೇದಿ ತೇಂದ್ರ ರಿಪು ಅಂತ ಹೇಳಿ ಪ್ರಸಿದ್ಧವಾಗಿ ತಾವೆಲ್ಲ ನರಸಿಂಹದೇವರ ಕಥೆಯನ್ನು ಕೇಳಿರ್ತೀರಿ. ದ್ವಿತೀಯ ಮಕ್ಕಳು ಇಬ್ಬರು. ಮೊದಲನೆಯವನು ಹಿರಣ್ಯಕಶಿಪು, ಎರಡನೆಯವನು ಹಿರಣ್ಯಾಕ್ಷ ಅಂತ. ಇವರೇ ಜಯ ವಿಜಯರು ಅಂತನ್ನುವ ಭಗವಂತನ ದ್ವಾರಪಾಲಕರು. ಶಾಪವಶಾತ್ ಈಗ ರಾಕ್ಷಸರಾಗಿ ಹುಟ್ಟಿ ಬಂದಿದ್ದಾರೆ. ಇವರಿಬ್ಬರ ಸಂಹಾರವನ್ನು ಭಗವಂತನೇ ಮಾಡುತ್ತಾನೆ ಅಂತನ್ನುವ ವರ ಆ ಜಯ ವಿಜಯರಿಗೆ ಇದೆ. ಅದರಲ್ಲಿ ಜಯ ಎನ್ನುವ ದ್ವಾರಪಾಲಕ ಹುಟ್ಟಿ ಬಂದದ್ದು ಹಿರಣ್ಯಕಶಿಪುವಾಗಿ. ತನ್ನ ತಮ್ಮನಾದಂತಹ ಹಿರಣ್ಯಾಕ್ಷನ ಸಾವಿಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಬ್ರಹ್ಮದೇವರನ್ನು ಕುರಿತು ಮಂದರ ಪರ್ವತದಲ್ಲಿ ಹೋಗಿ ತಪಸ್ಸನ್ನು ಮಾಡುತ್ತಾನೆ. ತುಂಬ ಘೋರವಾದ ಉಗ್ರವಾದ ತಪಸ್ಸು. ಹೆಬ್ಬೆರಳಿನ ಮೇಲೆ ನಿಂತು ಎರಡೂ ಕೈಗಳನ್ನು ಮೇಲೆ ಎತ್ತಿ ತನ್ನ ದೃಷ್ಟಿಯನ್ನು ಆಕಾಶಕ್ಕೆ ನೆಟ್ಟು ತುಂಬ ಕಠೋರವಾದ ತಪಸ್ಸನ್ನು ಮಾಡುತ್ತಾನೆ. ಆ ತಪಸ್ಸಿಗೆ ಭೂಮಿಯಲ್ಲಿ ಎಲ್ಲ ಕಡೆಗೆ ಅಲ್ಲೋಲ ಕಲ್ಲೋಲವಾಗುವಾಗ ದೇವತೆಗಳೆಲ್ಲ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಆ ಹಿರಣ್ಯಕಶಿಪುವಿನ ಎದುರಿಗೆ ಹೋಗ್ತಾರೆ. ಹೋಗಿ ನಿನ್ನ ತಪಸ್ಸಿಗೆ ವರ ಏನು ಬೇಕು ಅಂತ ಕೇಳುತ್ತಾರೆ. ಈ ತಪಸ್ಸಿಗೆ ನನಗೆ ಮೃತ್ಯು ಇಲ್ಲದೆ ಇರುವ ವರ ಬೇಕು, ನನಗೆ ಮೃತ್ಯು ಬರಬಾರದು.
ಇದನ್ನು ಕೇಳುವಾಗ ಚಮತ್ಕಾರ ರೀತಿಯಿಂದ ವರವನ್ನು ಕೇಳಲಿಕ್ಕೆ ಹೋಗ್ತಾನೆ ಹಿರಣ್ಯಕಶಿಪು. ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈ ನ ಭೂಮೌ ನಾಂಬರೇ ಮೃತ್ಯು ನ ನರೈ ನ ಮೃಗೈ ಅಪಿ. ನನಗೆ ಮೃತ್ಯು ಬರಬಾರದು, ಈ ವರ ನನಗೆ ಕೊಡಿ. ಎಲ್ಲೆಲ್ಲಿ? ನ ಅಂತರ್ಬಹಿ, ಹೊರಗೂ ಮೃತ್ಯು ಬರಬಾರದು, ಒಳಗೂ ಮೃತ್ಯು ಬರಬಾರದು. ಬೆಳಿಗ್ಗೆ ಮೃತ್ಯು ಬರಬಾರದು, ರಾತ್ರಿ ಮೃತ್ಯು ಬರಬಾರದು. ಯಾವ ಆಯುಧಗಳಿಂದಲೂ ಕೂಡ ನನಗೆ ಮೃತ್ಯು ಬರಬಾರದು. ಭೂಮಿಯಲ್ಲಿ ಮೃತ್ಯು ಬರಬಾರದು ಮತ್ತು ಆಕಾಶದಲ್ಲಿ ಮೃತ್ಯು ಬರಬಾರದು. ಯಾವ ಮನುಷ್ಯರಿಂದ ಮೃತ್ಯು ಬರಬಾರದು, ಯಾವ ಮೃಗಗಳಿಂದಲೂ ಮೃತ್ಯು ಬರಬಾರದು. ಹೀಗೆ ತನಗೆ ಮೃತ್ಯು ಬರಬಾರದು ಅಂತನ್ನುವುದನ್ನು ಈ ಪ್ರಕಾರವಾದ ವರವನ್ನು ಪಡೆದು ಕೇಳಿ ಅದನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ ಬ್ರಹ್ಮದೇವರಿಂದ ವರ ಪಡೆದಂತಹ ಆ ದೈತ್ಯ ತುಂಬ ಬಲಿಷ್ಠನಾಗಿ ಎಲ್ಲ ದೇವತೆಗಳನ್ನು ತನ್ನ ಅಧೀನದಲ್ಲಿ ಇರಿಸಿಕೊಳ್ಳುತ್ತಾನೆ. ಈ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು, ಇವರಿಬ್ಬರ ಮಗ ಶ್ರೇಷ್ಠ ಭಕ್ತನಾದಂತಹ ಪ್ರಹ್ಲಾದ. ಆ ಪ್ರಹ್ಲಾದನಿಗಾದರೂ ಶ್ರೀಹರಿಯಲ್ಲಿ ತುಂಬ ಭಕ್ತಿ, ಇವನಿಗೆ ಭಗವಂತನ ಮೇಲೆ ತುಂಬ ದ್ವೇಷ. ಚಂಡಾಮರ್ಕರ ಬಳಿಯಲ್ಲಿ ಪ್ರಹ್ಲಾದ ಕಲಿಯುವಾಗ ಎಲ್ಲ ಆ ದೈತ್ಯ ಬಾಲಕರಿಗೆ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ಹೇಳಿ ಭಗವಂತನೇ ಸರ್ವೋತ್ತಮ ಅಂತನ್ನುವ ಪ್ರಮೇಯವನ್ನು ತಿಳಿಸಿಕೊಡುತ್ತಾರೆ ಪ್ರಹ್ಲಾದರಾಜರು. ಇದನ್ನು ಕೇಳಿ ಕುಪಿತನಾಗಿ ಹಿರಣ್ಯಕಶಿಪು ಮಗನನ್ನು ಕೊಲ್ಲಿಸುವ ಕಾರ್ಯಕ್ಕೆ ಮುಂದಾಗ್ತಾನೆ. ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಆಜ್ಞೆ ಮಾಡಿದರೂ ಕೂಡ ಭಗವಂತನ ಬಲ ಅವನನ್ನು ರಕ್ಷಣೆ ಮಾಡುತ್ತದೆ. ಆ ಭಗವಂತನ ನಾಮಸ್ಮರಣೆ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದಾಗ ಒಂದು ದಿನ ತಾನೇ ಅವನನ್ನು ಎಳೆದು ತಂದು ಸಭೆಯಲ್ಲಿ ಕೇಳುತ್ತಾನೆ, ನಿನಗೆ ಇರುವ ಬಲ ಯಾವುದು ಹೇಳು ಅಂತ. ನಾರಾಯಣನೇ ನನ್ನ ಬಲ ಅಂತ ಆ ಪ್ರಹ್ಲಾದರಾಜರು ಉತ್ತರವನ್ನು ಕೊಡುತ್ತಾರೆ. ಆ ಭಗವಂತ, ಆ ನಾರಾಯಣ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅಲ್ಲಿ ಆ ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡುವುದಕ್ಕೆ ಮತ್ತು ಬ್ರಹ್ಮದೇವರು ಕೊಟ್ಟ ವರ ಸಜ್ಜನರ ಮಾತುಗಳನ್ನು ನಾನು ಸತ್ಯ ಮಾಡುತ್ತೇನೆ ಅಂತನ್ನುವುದನ್ನು ತೋರಿಸಲಿಕ್ಕೆ, ಆ ರಾಕ್ಷಸನ ಸಂಹಾರಕ್ಕೆ ಸರಿಯಾಗಿ ಆ ಕಂಬದಿಂದ ನರಸಿಂಹ ರೂಪದ ಪ್ರಾದುರ್ಭಾವವಾಗ್ತದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಶು ಚಾತ್ಮನಃ. ಈ ಭಗವಂತ ನರಸಿಂಹ ರೂಪವನ್ನು ತೆಗೆದುಕೊಂಡು ಹೊರಗಡೆ ಬಂದ. ಇದು ಮೃಗ ಅಲ್ಲ, ಇದು ಮನುಷ್ಯವಲ್ಲ. ಸಿಂಹರೂಪ, ಮನುಷ್ಯ ರೂಪ ಎರಡೂ ಸೇರಿ ನರಸಿಂಹ ರೂಪವಾಗಿ ಪರಮಾತ್ಮ ಆ ಕಂಬದಿಂದ ಪ್ರಾದುರ್ಭೂತನಾಗಿ ಅಲ್ಲಿ ಆ ಹಿರಣ್ಯಕಶಿಪುವಿನ ಕರಳನ್ನು ಬಗೆದು ಅದನ್ನು ಮಾಲೆಯಾಗಿ ಹಾಕಿಕೊಂಡು ಅವನನ್ನು ಸಂಹಾರ ಮಾಡಿ ಪ್ರಹ್ಲಾದರಾಜರನ್ನು ಅನುಗ್ರಹಿಸಿ ಎಲ್ಲ ದೇವತೆಗಳಿಂದ ಪ್ರಾರ್ಥಿತನಾಗ್ತಾನೆ. ತುಂಬ ಉಗ್ರವಾದ ರೂಪವನ್ನು ತಾಳಿದಂತಹ ಆ ನರಸಿಂಹದೇವರು ಎಲ್ಲ ದೇವತೆಗಳ ಕೊನೆಯಲ್ಲಿ ಪ್ರಹ್ಲಾದರಾಜರ ಪ್ರಾರ್ಥನೆಗೆ ಮನ್ನಿಸಿ ಅವರನ್ನು ಅನುಗ್ರಹಿಸಲೋಸುಗ ತಾನು ಶಾಂತರೂಪವನ್ನು ತೆಗೆದುಕೊಂಡ ಅಂತ ನಾವು ಕೇಳುತ್ತೇವೆ. ಇಂತಹ ನರಸಿಂಹದೇವರ ಕಥೆ, ಪ್ರಹ್ಲಾದರಾಜರ ಮೇಲಿನ ಅನುಗ್ರಹ, ಹಿರಣ್ಯಕಶಿಪುವನ್ ಅನ್ನುವಂತಹ ದೈತ್ಯನ ಸಂಹಾರ, ಇದನ್ನು ಮುಖ್ಯವಾಗಿ ಉದ್ದೇಶ ಇಟ್ಟುಕೊಂಡು ಬಂದಂತಹ ರೂಪ. ಈ ರೂಪವನ್ನು ಈ ಶ್ಲೋಕ ವರ್ಣನ ಮಾಡುವಾಗ ಹೇಳುತ್ತದೆ, ದಂಬೋಲಿ ತೀಕ್ಷ್ಣ ನಖ. ಹೇ ದಂಬೋಲಿ ತೀಕ್ಷ್ಣ ನಖ, ದಂಬೋಲಿ ಅಂದರೆ ವಜ್ರ ಅಂತ ಅರ್ಥ. ವಜ್ರದಂತೆ ತೀಕ್ಷ್ಣ, ತುಂಬ ಹರಿತವಾದ ತೀಕ್ಷ್ಣವಾದ ನಖ, ಉಗುರುಗಳನ್ನು ಉಳ್ಳಂತಹ, ಪ್ರತ್ಯೇಕ ವಜ್ರಾಯಿತಾಹ ಅಂತ ಹೇಳುತ್ತಾರಲ್ಲ, ಒಂದೊಂದು ಉಗುರು ಒಂದು ವಜ್ರದಂತೆ ಇತ್ತು ಅಂತ. ಅಂತಹ ವಜ್ರದಂತೆ ಹರಿತವಾದ ಉಗುರುಗಳನ್ನು ಉಳ್ಳಂತಹ ಹೇ ನರಸಿಂಹದೇವರೇ, ಸಂಭೇದಿತ ಇಂದ್ರರಿಪು ಕುಂಭೀಂದ್ರ. ಸಂಭೇದಿತ ಅಂದರೆ ಸೀಳಲ್ಪಟ್ಟ,
ಭೇದನ ಮಾಡುವ, ಯಾರನ್ನ ಭೇದನ ಮಾಡಿದ್ರು ನರಸಿಂಹದೇವರು? ಇಂದ್ರ ರಿಪು ಕುಂಭೀಂದ್ರ. ಇಂದ್ರ ಅಂದರೆ ದೇವತೆಗಳ ಒಡೆಯ, ದೇವೇಂದ್ರ. ಆ ಇಂದ್ರನ ದ್ವೇಷಿ ಅಂದರೆ ದೇವತೆಗಳ ದ್ವೇಷಿಯಾದಂತಹ ದೈತ್ಯನಾದಂತಹ ಇಂದ್ರ ರಿಪು ಹಿರಣ್ಯಕಶಿಪು. ಆ ಹಿರಣ್ಯಕಶಿಪು ಅನ್ನುವಂತಹ ಮದ ಗಜವನ್ನು ಸಂಭೇದಿತ ಸೀಳಿದಂತಹ ನರಸಿಂಹದೇವರೇ. ಪುರಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನಾಧಿಕ ಪಟು. ಆ ಮದಗಜದಂತೆ ಇರುವ ಹಿರಣ್ಯಕಶಿಪುವಿನ ಗಂಡಸ್ಥಾನವನ್ನು ಸೀಳಿದಂತಹ ಹೇ ನರಸಿಂಹದೇವರೇ. ಸೀಳಿ ಏನು ಮಾಡಿದರು? ಸ್ತಂಭಾರ್ಭಕ, ಸೀಳಲಿಕ್ಕಾಗಿ ಸ್ತಂಭಾರ್ಭಕ, ಕಂಬದಿಂದ ಒಡೆದು ಮೂಡಿ ಬಂದಂಥವರು. ಅರ್ಭಕ ಅಂದರೆ ಮಗು ಅಂತ ಅರ್ಥ. ಸ್ತಂಭ ಅಂದರೆ ಕಂಬ. ಕಂಬವನ್ನೇ ನಿಮಿತ್ತ ಮಾಡಿಕೊಂಡು ಹೊರಗಡೆ ಬಂದಂಥವರು, ಕಂಬದ ಮಗು ಅಂತನ್ನುವ ಅರ್ಥದಲ್ಲಿ ಸ್ತಂಭಾರ್ಭಕ. ಅಸಹನ, ಹಿರಣ್ಯಕಶಿಪು ಅನ್ನುವಂತಹ ದುಷ್ಟ ದೈತ್ಯ ಅಥವಾ ಅವನಂತೆ ಇರುವ ಎಲ್ಲ ದೈತ್ಯ ಶಕ್ತಿಗಳಿಗೆ ಎಂದೂ ಕ್ಷಮೆಯನ್ನು ತೋರದ, ಅವರ ಕಾರ್ಯಗಳಿಗೆ ಎಂದೂ ಸಹನ ಮಾಡದಂತಹ, ಅವರ ಪಾಲಿಗೆ ಕ್ಷಮಾರಹಿತನಾದಂತಹ ಅಸಹನ ನರಸಿಂಹದೇವರು. ಡಿಂಭಾಯ ದತ್ತವರ. ಡಿಂಭ ಅಂತಂದರೆ ಮಗು. ಪುಟ್ಟ ಬಾಲಕನಾದ ಪ್ರಹ್ಲಾದರಾಜನಂತಹ ಹರಿಭಕ್ತನಿಗೆ ದತ್ತವರ, ವರಗಳನ್ನು ಕೊಟ್ಟಂಥವರು. ಗಂಭೀರನಾದ, ಆ ಉಗ್ರ ರೂಪವನ್ನು ತೆಗೆದುಕೊಂಡು ಬಂದಾಗ ಆ ಗರ್ಜನೆಯನ್ನು ಮಾಡುತ್ತಾರೆ, ಸಿಂಹಗರ್ಜನೆಯನ್ನು. ಆ ಗರ್ಜನೆಯನ್ನು ಕೇಳಿ ಎಲ್ಲ ಕಡೆಗೆ ಅಲ್ಲೋಲ ಕಲ್ಲೋಲಗಳಾಗ್ತದಂತೆ. ಇಂತಹ ಗಂಭೀರವಾದ ಧ್ವನಿ, ನಾದ ಇದನ್ನು ಉಳ್ಳಂತಹ ಉಗ್ರ ರೂಪವನ್ನು ಹೊಂದಿರುವ ಹೇ ನರಸಿಂಹದೇವರೇ. ಇಷ್ಟೆಲ್ಲ ಆಗಿ ಪ್ರಹ್ಲಾದರಾಜರ ಮೇಲೆ ಅನುಗ್ರಹವನ್ನು ಮಾಡುವ ಸಂದರ್ಭಕ್ಕೆ ಎಲ್ಲ ದೇವತೆಗಳು ಬಂದು ನಮಸ್ಕಾರವನ್ನು ಮಾಡುತ್ತಾರೆ. ಅಂಬೋಧಿಜಾನುಸರಣ. ಅಂಬೋಧಿಜ ಅಂತಂದರೆ ಲಕ್ಷ್ಮೀದೇವಿ, ಸಮುದ್ರದಿಂದ ಹುಟ್ಟಿದವಳು. ಆ ಅಂಬೋಧಿಜ, ಆ ಲಕ್ಷ್ಮೀದೇವಿಯಿಂದ ಅನುಸರಿಸಲ್ಪಟ್ಟವನು. ಅವಳು ತೋರುವ ಭಕ್ತಿಗೆ ಅವಳ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ಹಿಂದೆ ಬರುವವನು ಅಂತ ಒಂದರ್ಥ. ಅಥವಾ ಲಕ್ಷ್ಮೀದೇವಿಯಿಂದ ಅನುಸೃತನಾದವನು, ಲಕ್ಷ್ಮೀದೇವಿ ಯಾರನ್ನು ಹಿಂಬಾಲಿಸ್ತಾಳೋ ಅಂತಹ ನರಸಿಂಹದೇವರು ಅಂತ. ಅಂಬೋಧಿಜಾನುಸರಣ, ಲಕ್ಷ್ಮೀದೇವಿಯನ್ನು ಅನುಸರಿಸುವವನು ಅಂತ ಒಂದು ಅರ್ಥ. ಅಥವಾ ಲಕ್ಷ್ಮೀದೇವಿಯಿಂದ ಅನುಸೃತನು ಅಂತ ಇನ್ನೊಂದು ಅರ್ಥ. ನಂತರ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡುತ್ತಾರಲ್ಲ, ಅದನ್ನು ಹೇಳುತ್ತಾರೆ. ಅಂಬೋಜ ಭೂ ಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರುಹ ಅಭಿನುತಮಾಂ. ಅಂಬೋಜಭೂ, ಅಂಬೋಜ ಅಂತಂದರೆ ಪದ್ಮ, ಪದ್ಮಭೂ ಅಂತಂದರೆ ಪದ್ಮಯೋನಿಯಾದಂತಹ ಚತುರ್ಮುಖ ಬ್ರಹ್ಮದೇವರು. ಪವನ ವಾಯುದೇವರು. ಕುಂಭೀನಶೇಷ, ಕುಂಭೀನಶೇಷ ಅಂತಂದರೆ ಈ ಹಾವುಗಳಿಗೆ ಕುಂಭೀನಸ ಅಂತ, ಅವುಗಳಿಗೆ ಈಶ ಶೇಷ. ಹೀಗಾಗಿ ಸರ್ಪ ಒಡೆಯನಾದಂತಹ ಶೇಷ ಕುಂಭೀನಶೇಷ. ಖಗರಾಟ್, ಖಗ ಅಂದರೆ ಹಕ್ಕಿಗಳು, ರಾಟ್ ಅಂದರೆ ಒಡೆಯ, ಹಕ್ಕಿಗಳ ಒಡೆಯನಾದಂತಹ ಗರುಡ. ಕುಂಭೀಂದ್ರ ಕೃತ್ತಿಧರ, ಕುಂಭೀಂದ್ರ ಅಂದರೆ ಗಜ, ಕೃತ್ತಿ ಅಂದರೆ ಚರ್ಮ, ಗಜದ ಚರ್ಮವನ್ನು ಹಾಕಿಕೊಂಡಿರುವಂತಹ ರುದ್ರದೇವರು. ಬ್ರಹ್ಮದೇವರು, ವಾಯುದೇವರು, ಶೇಷದೇವರು, ಗರುಡದೇವರು, ರುದ್ರದೇವರು. ಜಂಭಾರಿ ಇಂದ್ರ, ಷಣ್ಮುಖ ಕಾರ್ತಿಕೇಯ, ಮುಖಾಂಬೋಹು ಇವರೇ ಮೊದಲಾದಂತಹ ಎಲ್ಲರೂ ಇವರ ಮುಖಾಂಬೋರುಹ, ಮುಖ ಎನ್ನುವಂತಹ ಕಮಲಗಳಿಂದ ಅಭಿನುತ ಸ್ತುತನಾದ, ಅಂದರೆ ಇವರೇ ಮೊದಲಾದಂಥವರೆಲ್ಲ
ತಮ್ಮ ಮುಖ ಕಮಲಗಳಿಂದ ಸ್ತೋತ್ರ ಮಾಡುತ್ತಾರೆ ಯಾರನ್ನೋ ಅಂತಹ ನೃಹರೇ ನರಸಿಂಹದೇವರೇ ಕೃಪಯಾ ಕರುಣೆಯಿಂದ ಮಾಂ ನನ್ನನ್ನು ಪಾಹಿ ರಕ್ಷಿಸು. ಇಷ್ಟೆಲ್ಲ ದೇವತೆಗಳಿಂದ ಸ್ತುತನಾದ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಂತಹ ಕಂಭದ ಮಗನಾಗಿ ಬಂದ ನರಸಿಂಹದೇವರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನವನ್ನು ಮಾಡುತ್ತಾ ಇದ್ದಾರೆ. ನಮ್ಮೆಲ್ಲರಲ್ಲಿ ಇರುವ ಹಿರಣ್ಯಾಕ್ಷನನ್ನು ಹೇಗೆ ವರಾಹದೇವರು ಸಂಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದೆವೋ ಹಾಗೆ ನಮ್ಮೆಲ್ಲರಲ್ಲಿ ದೈತ್ಯ ಶಕ್ತಿಯಾಗಿ ಇರುವ ಸಂಪತ್ತಿನ ಮೇಲಿನ ಆಸೆಯಂತೆ ಇರುವ ಹಿರಣ್ಯಕಶಿಪುಗಳು ಆ ಪ್ರಹ್ಲಾದರಾಜರಂತೆ ಇರುವ ನಮ್ಮ ಪುಟ್ಟದಾದ ಪುಣ್ಯದ ಪ್ರಭಾವದಿಂದ ಆ ನರಸಿಂಹದೇವರಿಂದ ಆ ಪ್ರಹ್ಲಾದರಾಜರಂತೆ ಪುಟ್ಟ ಆಕಾರದಲ್ಲಿ ಇರುವ ನಮ್ಮ ಪುಣ್ಯವನ್ನೇ ನೋಡಿ ನರಸಿಂಹದೇವರು ನಮ್ಮಲ್ಲಿ ಭಾರೀ ದೊಡ್ಡದಾಗಿರುವಂತಹ ಹಿರಣ್ಯಕಶಿಪುವಿನಂತೆ ಇರುವ ಪಾಪಗಳನ್ನು ಕಡಿದುಹಾಕಿ ನಮ್ಮನ್ನು ರಕ್ಷಣೆ ಮಾಡಲಿ, ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ನಾವು ಕೂಡ ಪ್ರಾರ್ಥನವನ್ನು ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.